ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೋಡ್ಬೋದು, ಹುಷಾರಿಲ್ಲ ಗುರು, ಒಂದು ವಾರದಿಂದ ಹುಷಾರಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ವೀಡಿಯೋ ಮಾಡಲೇಬೇಕು. ಸೊ ಹಿಂದೆ ನೋಡ್ಬೋದು ಗಣೇಶ ಗೋಡನು. ಸೊ ಇದು ಎಲ್ಲಿದೆ ಅಂತ ಅಂದರೆ, ನಮ್ಮ ಸೊಮ್ನಹಳ್ಳಿ ಬ್ರಿಡ್ಜ್ ಇದೆ ಗೊತ್ತಾ? ಸೊಮ್ನಹಳ್ಳಿ ಬ್ರಿಡ್ಜ್ ಆಗಿದ್ಮೇಲೆ ಕೊಟ್ಕೆಪಾಳ್ಯ ಬಸ್ ಸ್ಟಾಪ್ ಇದೆ. ಸೊ ಬಸ್ ಸ್ಟಾಪ್ ಆಗಿದ್ಮೇಲೆ ಒಂದು ಲೆಫ್ಟು. ನಾನು ಇವ್ರದ್ದು ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಗೋಡನಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಎಲ್ಲನೂ ಮಣ್ಣಿಂದ ಮಾಡಿರೋದು ಗುರು. ಸೊ ಇನ್ನೇನಕ್ಕೆ ತಡ? ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ 2 ದಿನದಲ್ಲಿ ನನ್ನ ಬರ್ಡೇ ಇದೆ. ಸೊ ಎಲ್ಲರೂ ವಿಶ್ ಮಾಡಿ, ಮತ್ತು ನಂದು ಹೆಲ್ತು ಬೇಗ ರಿಕವರ್ ಆಗಲಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ವ್ಲಾಗ್ ಒಳಗಡೆ ಹೋಗೋಣ. ಸೊ ಇದೇ ಗುರು ಗೋಡನು. ಸೊ ಒಳಗಡೆ ಬಂದಾಗ ನೋಡಿ, ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ನೋಡ್ಬೋದು, ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಕೆಲಸ ಆಗಿದೆ ಇಲ್ಲಿ, ಇನ್ನೂ ಪೇಂಟಿಂಗ್ ಆಗಿಲ್ಲ. ಸೊ ಇನ್ನೂ ಫಿನಿಶ್ ಮಾಡಬೇಕಾಗಿರೋದು ನೋಡಿ, ಸಿಕ್ಕಾಪಟ್ಟೆ ಇದೆ ಗುರು. ಇವೆಲ್ಲ ಮಣ್ಣಿಂದ ಮಾಡಿರೋದು. ಸೊ ನೋಡಿ, ಹುಲ್ ಕಟ್ತಾ ಇದ್ದಾರೆ. ಸೊ ಇವ್ರ ಹತ್ರ ಮಾತಾಡ್ಸೋಣ. ಹಯ್ಯ, ಅರೆ ಭಯ್ಯ, ತುಮಾರ ನಾಮ್ ಕ್ಯಾ ಹೈ? ಮಸೂದೇವ್. ಮಸೂದೇವ್, ಸೂಪರ್. ಭಯ್ಯ ತುಮಾರ ನಾಮ್? बुद्धदेव. ओके सुपर. ಇವರೆಲ್ಲ आर्टिस्ट कर गुरु. इवरದು कांटेक्ट नंबर भैया, तुम्हारा कांटेक्ट नंबर दे देना. 96 ओके 35 ओके 84 ओके 41 हाँ 41 ओके 32. ಓಕೆ 32. ಸೊ ಗುರು, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ನಿಮಗೂ ಬೇಕು ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿ ಬನ್ನಿ, ಆರ್ಡರ್ ಕೊಡಿ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ, ನಮ್ಮ ಕೊಟ್ಕೆಪಾಳ್ಯ ಬಸ್ ಸ್ಟಾಪ್ ಇದೆಯಲ್ಲ, ಸೊ ಅದ್ರದ್ದು ಲೆಫ್ಟ್ ಬರುತ್ತೆ. ನಾನು ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಈ ಗಣೇಶ ನೋಡಿ, ಸಖತ್ತಾಗಿದೆ. ಆರ್ಚ್ ನೋಡಿದ್ರು, ಇವೆಲ್ಲ ಮಣ್ಣಿಂದ ಮಾಡಿರೋದು. ಸೊ ಟಚ್ ಮಾಡಿ ನೋಡ್ಬೋದು. ಸೊ ಇನ್ನೂ ಡ್ರೈ ಆಗಿಲ್ಲ, ಇವೆಲ್ಲ ಇನ್ನೂ ಮಾಡಿದ್ದಾರೆ. ಸೊ ಇದಕ್ಕೆ ಮುಂಚೆ ಪ್ರೋಸೆಸ್ ಬಂದು ಈ ಥರ ಮಾಡಿರ್ತಾರೆ ಗುರು, ಹುಲ್ಲಲ್ಲಿ ಹಾಕ್ಬಿಟ್ಟು ಈ ಥರ ಮಾಡಿರ್ತಾರೆ. ಸೊ ಇದಾಗಿದ್ಮೇಲೆ ಈ ಥರ ಅವರು ಅದ್ರ ಮೇಲೆ ಪಾಲಿಶಿಂಗ್ ಥರ ಮಾಡ್ತಾರೆ. ಸೊ ಇದಾಗಿದ್ಮೇಲೆ ಇನ್ನೊಂದು ಲೇಯರ್ ಎಲ್ಲ ಮಾಡಿಕೊಂಡು ಆಮೇಲೆ ಪೇಂಟ್ ಮಾಡಿ ಸೊ ನಮ್ಮ ಗಣೇಶನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ಇದ್ರದ್ದು ಬೇಸ್ ಎಲ್ಲ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಫುಲ್ ಹಿಂದ್ಗಡೆ ನೋಡಿ, ಬಿದಿರು ಕಡ್ಡಿಯಿಂದ ಮಾಡಿರೋದು ಬೇಸ್ ಇವೆಲ್ಲ. ಸೊ ಹಿಂದೆ ತೋರಿಸ್ತೀನಿ ನೋಡಿ, ಕಂಪ್ಲೀಟಾಗಿ ಇದನ್ನೆಲ್ಲ ಬಿದಿರು ಕಡ್ಡಿಯಿಂದನೇ ಮಾಡಿರೋದು. ಸೊ ಇದೇ ಥರ ಸಿಕ್ಕಾಪಟ್ಟೆ ಮಾಡೆಲ್ ಇದೆ ಗುರು ಇವ್ರ ಹತ್ರ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಹುಲ್ಲೆಲ್ಲ ಇದೆ. ಸೊ ಇದೇ ಹುಲ್ಲನ್ನ ಹಿಡ್ಕೊಂಡು ಇವರು ಈ ಥರ ಮಾಡ್ತಾರೆ. ಸೊ ಇಲ್ಲೊಂದು ಗಣೇಶ ಇದೆ ನೋಡಿದ್ರು. ಸೊ ಇದೇ ಗಣೇಶ ಇವರು ಇಲ್ಲಿ ಮಾಡ್ತಾ ಇರೋದು. ಸೊ ಈ ಥರ ಯಾರೋ ಆರ್ಡರ್ ಕೊಟ್ಟಿದ್ದಾರೆ. ಸೊ ಮುಂಬೈ ಸ್ಟೈಲ್ ಗಣೇಶ ಇದು. ಇದೇ ಥರ ಈ ಗಣೇಶ ಬರುತ್ತೆ. ಸೊ ಬರೋಣ ಗುರು, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 15 days ಆಗಿದ್ಮೇಲೆ ಇನ್ನೊಂದು ಸತಿ ಬರೋಣ. ಯಾಕಂದರೆ ಪೇಂಟಿಂಗ್ ಎಲ್ಲ ಮಾಡಿರ್ತಾರಲ್ಲ. ಸೊ ಗುರು, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಅವ್ನು ಯಾನು ಅಂತ ಅಂದರೆ ಇಲ್ಲೇ ಪ್ರವೀಣ್ ಅಂದ್ಬಿಟ್ಟು. ಸೊ ನನಗೆ ಇವನಿಗೆ ಎಷ್ಟು ವರ್ಷ ಮಚ್ಚ? 2010 ಪರಿಚಯ ಅಂತ ಅನ್ಸುತ್ತೆ. 2000 ಇನ್ನೂ ಹಳೇದಲ್ಲ, 2010 ಹಿಂದೆಯಿಂದ ಪರಿಚಯ. ಇವತ್ತಿನ ತನಕ ನಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಸೊ ಬನ್ನಿ, ಇವನ ಜೊತೆ ಫಸ್ಟ್ ವಿಡಿಯೋ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹೇಳ್ಬಿಡು ಮಚ್ಚ. ಹಾಯ್. ಸೊ ಬನ್ನಿ. ಸೊ ಗುರು, ಇಲ್ಲಿ ಲೈಟಿಂಗ್ ಒಂದು ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಮೊಬೈಲಲ್ಲಿ ಟಾರ್ಚ್ ಹಾಕೊಂಡಿದ್ದೀನಿ. ಸೊ ಇದು ನೋಡಿ, ಬೇಬಿ ಗಣೇಶ. ಇದು ನನಗೆ ಗೊತ್ತಿರೋರದೇ. ಇದು ನೋಡ್ಬೋದು, ಸೂಪರಾಗಿ ಮಾಡಿದ್ದಾರೆ ಗುರು. ಎಲ್ಲನೂ ಮಣ್ಣಿಂದನೇ ಮಾಡಿರೋದು ಇದು ಬೇಬಿ ಗಣೇಶ. ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಪೇಂಟಿಂಗ್ ಆಗಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ಬೋದು, ಲೈಟಿಂಗ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬ್ಲರ್ ಹೊಡಿತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಬಂದರೆ ಇದೊಂಥರ ಸೂಪರಾಗಿದೆ ಗುರು.
ಇವೆಲ್ಲ ಆಬ್ವಿಯಸ್ಲಿ ಕ್ರ್ಯಾಕ್ಸ್ ಬಂದೇ ಬರುತ್ತೆ. ಇದ್ರ ಮೇಲೆ ಅವ್ರು ಫಿಲ್ ಮಾಡ್ತಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ನಮಗೆ ಕೊಡೋದು, ಯಾಕಂದರೆ ಮಣ್ಣಿಂದ ಮಾಡಿರೋದಲ್ಲ. ಸೊ ಮಣ್ಣಿಂದ ಮಾಡಿದ್ರೆ ಆಬ್ವಿಯಸ್ಲಿ ಕ್ರ್ಯಾಕ್ಸ್ ಬಂದೇ ಬರುತ್ತೆ. ಆರ್ಚ್ ಎಲ್ಲ ನೋಡ್ಬೋದು ನೋಡಿ. ಸೊ ಹಿಂದೆ ಪ್ರಭಾವಳಿ ಆರ್ಚ್ ನೋಡ್ಬೋದು, ಎಷ್ಟು ಸಖತ್ತಾಗಿದೆ ಗುರು. ಸೊ ಇವೆಲ್ಲ ಇನ್ನೂ ಡ್ರೈ ಆಗಿಲ್ಲ, ಇವಾಗ ಮಾಡಿ ಇಟ್ಟಿರೋದು. ಸೊ ಹಾಗೆ ಈ ಕಡೆ ಗಣೇಶಗೆ ಹೋಗೋಣ. ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಗುರು. ಅಂದರೆ ಒಂದೊಂದು ಹಿಂದೆ ನವಿಲ್ಗಿರಿದು ಕಾನ್ಸೆಪ್ಟ್ ಇದು. ಸೊ ನವಿಲ್ಗಿರಿ ಇಲ್ಲಿದೆ ನೋಡಿ. ಸೊ ಆ ಥರ ಕಾನ್ಸೆಪ್ಟ್ ಇದು. ಇನ್ನೂ ಫಿನಿಶ್ ಆಗಿಲ್ಲ ಗುರು. ಇವೆಲ್ಲ ಇನ್ನೂ ಫಿನಿಶ್ ಮಾಡಿದ್ರೆ ಫೈನಲ್ ಟಚ್ ಕೊಟ್ಟರೆ ಸಖತ್ತಾಗಿರುತ್ತೆ. ಸೊ ಲೈಟಿಂಗ್ ಸ್ವಲ್ಪ ಕಡಿಮೆ ಇರೋದಕ್ಕೋಸ್ಕರ ಈ ಥರ ಬ್ಲರ್ ಹೊಡಿತಾ ಇರೋದು, ಒಂದ್ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಹೋಗೋಣ. ಸುಮಾರು ಗಣೇಶಗಳಿದೆ ಗುರು ಇವ್ರ ಗೋಡನಲ್ಲಿ. ಸೊ ಬನ್ನಿ ಚೆಕ್ಔಟ್ ಮಾಡಿ. ಸೊ ನೋಡ್ಬೋದು ಇವರು. ಇದು ಅಷ್ಟೇ ಡಿಫ್ರೆಂಟ್ ಆಗಿದೆ. ಕಿರೀಟನೂ ಅಷ್ಟೇ ಸಕ್ಕದಾಗಿ ಕೊಟ್ಟಿದ್ದಾರೆ ಗುರು. ತುಂಬ ಉದ್ದ ಏನೋ ಕೊಟ್ಟಿಲ್ಲ ಕಿರೀಟ, ಚಿಕ್ಕದಾಗಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಕಿವಿ ಅಂತೂ ಸೂಪರ್ ಗುರು. ಹಾಗೆ ಈ ಕಡೆ ಬಂದರೆ ಫೇಸು ಕಿವಿ ಸೂಪರಾಗಿ ಕೊಟ್ಟಿದ್ದಾರೆ ಗುರು. ಇವ್ರು ಕೂತಿರೋ ಸ್ಟೈಲು ಇನ್ನೂ ಫಿನಿಶಿಂಗ್ ಇದೆ, ಸುಮಾರು ಇದೆ. ಇದ್ರ ಮೇಲೆ ಇನ್ನೊಂದು ಲೇಯರ್ ಮಣ್ಣೆಲ್ಲ ಬರುತ್ತೆ. ಸೊ ಮಣ್ಣೆಲ್ಲ ಬಂದು ಸ್ಮೂತಿಂಗ್ ಆಗಿ ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ಸೊ ಇದು ಅಷ್ಟೇ. ಗಣೇಶಗೆ 6 ಪ್ಯಾಕ್ಸ್ ಇಟ್ಟಿದ್ದಾರೆ ನೋಡ್ಬೋದು. 4 ಪ್ಯಾಕ್ ಇದೆ, 1 2 3 4. ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಗುರು. ಹಾಗೆ ಈ ಕಡೆ ಬಂದರೆ ಗುರು ಸೂಪರಾಗಿದೆ. ನಮ್ಮ ಹಾವಿನ ಮೇಲೆ ನಿಂತಿರೋದು ಇದು. ಹಾವಿನ ಮೇಲೆ ನಿಂತಿರೋದು ಕೃಷ್ಣನ್ ಕಾನ್ಸೆಪ್ಟು. ಇಲ್ಲೊಂದು ಫ್ಲೂಟ್ ಬರ್ಬೋದು, ಗೊತ್ತಿಲ್ಲ, ಐಡಿಯಾ ಇಲ್ಲ. ಕೊಟ್ಟರೆ ಇನ್ನೂ ಸಖತ್ತಾಗಿರುತ್ತೆ ಇದು. ಸೊ ಆ ಕಡೆ ಒಂದು ಸ್ವಲ್ಪ ಲೈಟ್ ಡಲ್ ಇದೆಯಾ, ಅದಕ್ಕೆ ಈ ಕಡೆ ಈ ಲೈನಲ್ಲಿ ತೋರಿಸ್ಬಿಡ್ತೀನಿ. ಇದು ನೋಡಿ ಸಖತ್ತಾಗಿದೆ. ಸೊ ಇದೆಲ್ಲ ಮಣ್ಣಿಂದನೇ ಮಾಡಿರೋದು ಗುರು ಕಂಪ್ಲೀಟಾಗಿ. ಮುಟ್ಟು ನೋಡ್ಬೋದು ನೋಡಿ. ಇದ್ರ ಮೇಲೆ ಈ ಕ್ರ್ಯಾಕ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಕವರ್ ಮಾಡ್ತಾರಂತೆ. ನಾನು ಆಲ್ರೆಡಿ ಮಾತಾಡಿದೆ ಅವ್ರ ಹತ್ರ. ಸೊ ಅವ್ರು ಅದನ್ನೇ ಹೇಳಿದ್ರು, ಆ ಕ್ರ್ಯಾಕ್ಸ್ ಎಲ್ಲ ಕವರ್ ಮಾಡ್ತೀವಿ. ಕವರ್ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಮಣ್ಣು ಬರುತ್ತೆ. ಸೊ ಅದು ಬಂದಿದ್ಮೇಲೆ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಬ್ಯೂಟಿಫುಲ್ ಆಗಿದೆ ಗುರು. ಒಂದೊಂದು ಗಣೇಶನ ಒಂದೊಂದು ಕಾನ್ಸೆಪ್ಟು ಯೂನಿಕ್ ಆಗಿದೆ. ಹಾಗೆ ಈ ಕಡೆ ಬಂದರೆ ಸನ್ಫ್ಲವರ್ ಥರ ಮಾಡಿ ಇಟ್ಟವ್ರೆ. ಸೊ ಹುಷಾರಿಲ್ದಿರೋ ಕಾರಣದಿಂದ ನನ್ನ ಕೈಲಿ ಮಾತಾಡೋದಕ್ಕೂ ಆಗ್ತಿಲ್ಲ. ಬಟ್ ಎನಿವೇಸ್ ನಾನು ವೀಡಿಯೋ ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಇದೊಂದು ವೀಡಿಯೋ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ಕಡೆ ಬಂದರೆ ಇದೆಲ್ಲ ಇನ್ನೂ ಫಿನಿಶಿಂಗ್ ಆಗಿಲ್ಲ. ಸೊ ಇದು ಅಷ್ಟೇ ನೋಡಿ, ಮಾಡಿ ಇಟ್ಟಿದ್ದಾರೆ ಹುಲ್ಲೆಲ್ಲ ಹಾಕಿ. ಇದ್ರ ಮೇಲೆ ಇನ್ನೊಂದು ಮಣ್ಣೆಲ್ಲ ಲೇಯರ್ ಬರುತ್ತೆ ನೋಡಿ, ದಾರ ಎಲ್ಲ ಹಾಕಿ ಕಟ್ಟಿಟ್ಟಿದ್ದಾರೆ. ಈ ಗೋಡೆ ನೋಡಿ ಎಷ್ಟು ದೊಡ್ಡದಿದೆ ಗುರು. ಇದು ಸುಮಾರು ಒಂದು 200-250 ಗಣೇಶಗಳು ಇರುತ್ತೆ ಅಂತ ಅನಿಸುತ್ತೆ. ಸಖತ್ತಾಗಿದೆ ಗುರು. ಇವೆಲ್ಲ ಇನ್ನೂ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೋಡೋಣ, ಹಾಗೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇದೆಲ್ಲ ಫಿನಿಶ್ ಆಗಿದ್ಮೇಲೆ ಇನ್ನೂ ಸಖತ್ತಾಗಿ ಬರುತ್ತೆ ಗುರು. ಇನ್ನೂ ಫಿನಿಶ್ ಆಗಿಲ್ವಲ್ಲ, ಅದಕ್ಕೋಸ್ಕರ ಹೀಗಿದೆ. ಬಟ್ ಫಿನಿಶ್ ಆಗಿದ್ಮೇಲೆ ಅಂತೂ ಬೆಂಕಿ ಬಿಡುಗರು. ಒಂದು ಸತಿ ಬರೋಣ ಫಿನಿಶ್ ಆಗಿದ್ಮೇಲೆ ಹೇಗಿದೆ. ಬಟ್ ಇದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಗಣೇಶಗಳು, ಯಾಕಂದರೆ ಬರೀ ಮಣ್ಣಿಂದ ಮಾಡಿರೋದಲ್ಲ. ಹಿಂದೆ ಬಿದಿರು ಕಡ್ಡಿ ಎಲ್ಲ ಇದೆಯಲ್ಲ, ಆಬ್ವಿಯಸ್ಲಿ ವೆಯ್ಟ್ ಇದ್ದೇ ಇರುತ್ತೆ. ನೋಡಿದ್ರು ಆ ಡಿಸೈನ್ಸ್ ಆಗಲಿ ಒಳಗಡೆ ಕಾಣಿಸ್ತಿದ್ಯಾ ನೋಡಿ, ಆ ಪ್ಯಾಟ್ರನ್ನು ಡಿಸೈನು ಎಲ್ಲ ಯೂನಿಫಾರ್ಮ್ ಆಗಿ ಎಷ್ಟು ಸಕಲಾಗಿ ಕೊಟ್ಟಿದ್ದಾರೆ. ಇವೆಲ್ಲ ಹ್ಯಾಂಡ್ ಮೇಡ್ ವರ್ಕು, ಮಷೀನಿಂದ ಯಾವುದು ಮಾಡಿಲ್ಲ, ಬರೀ ಕೈಯಿಂದ ಮಾಡಿರೋದು. ಸೊ ಹಾಗೆ ಈ ಕಡೆ ಬಂದರೆ ನವಿಲ್ಗಿರಿಗಳು ತುಂಬ ಪೀಕಾಕ್ದು ಡಿಸೈನ್ಸ್ ತುಂಬ ಇದೆ. ಸೊ ಇದು ಬಂದರೆ ಇದು ಒಂಥರ ವಿಷ್ಣು ಕಾನ್ಸೆಪ್ಟ್ ಥರ ಇದೆ ಗುರು. ಯಾಕಂದರೆ ಹಿಂದೆ ಈಗಲೆಲ್ಲ ಕೊಟ್ಟಿದ್ದಾರೆ. ಸೊ ಈಗಲೂ ಅಷ್ಟೇ ನೋಡ್ಗುರು, ಅವ್ರು ಫಿನಿಶ್ ಹೇಗೆ ಮಾಡಿದ್ದಾರೆ. ಇದರಲ್ಲಿ ಕಿರೀಟ ನೋಡ್ಬೋದು, ಹಿಂದೆ ಒಂಥರ ಆರ್ಚ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅದೇ ಥರ. ಸೊ ಇಲ್ಲಿಗೆಲ್ಲ ನೋಡಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಚೆನ್ನಾಗಿದೆ ಗುರು, ಒಂಥರ ಯೂನಿಕ್ ಆಗಿದೆ ಗುರು. ಇವ್ರ ಗೋಡನಿಗೆ ಬಂದಾಗಂತೂ ಎಲ್ಲ ಮಣ್ಣಿಂದ ಮಾಡಿರೋದಲ್ಲ, ಈಕೋ ಫ್ರೆಂಡ್ಲಿ ಗಣಪತಿಗಳು ನೋಡ್ಬೋದು. ಸೊ ಲೈಟಿಂಗ್ ಕಡಿಮೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಯಾವ್ದು ಮತ್ತ ಬಟರ್ಫ್ಲೈಯಾ? ಓಯ್ ಸೂಪರ್ ಗುರು. ಇದು ಈ ಗಣೇಶ ನೋಡಿ ಇದು ಅಷ್ಟೇ, ಯಾರೋ 6 ಪ್ಯಾಕ್ಸ್ ಮಾಡಿ ಆರ್ಡರ್ ಕೊಟ್ಟು ಮಾಡಿದ್ದಾರೆ ಅಂತ ಅನಿಸುತ್ತೆ. ಮಹಾರಾಜ ಥರ ಕೂತೈತಲ್ಲ ಇದು, ಸಗಲಾಗಿದೆ. ಹಿಂದೆ ಬಟರ್ಫ್ಲೈ ಎಲ್ಲ ಕೊಟ್ಟಿದ್ದಾರೆ. ವಾವ್, ಹಾಂ ಸುಬ್ರಹ್ಮಣ್ಯ ಕಾನ್ಸೆಪ್ಟ್ ಇದು ನಿಂತಿರೋದು. ಇದು ಈ ಗಣಪತಿಗಳು ಇವಾಗ ಫೇಮಸ್ ಆಗ್ತಾ ಇದೆ ಮಚ್ಚ, ಇದು ಸುಬ್ರಹ್ಮಣ್ಯ ಸ್ವಾಮಿ ಇದು. ಸೊ ಹಾಗೆ ಹಿಂದೆ ಹೋಗೋಣ ಬನ್ನಿ. ಫಸ್ಟ್ ನಾನು ಲೈಟಿಂಗ್ ಇರೋ ತೋರಿಸ್. ಆದರೆ ಇಲ್ಲಿ ಏನು ಗೊತ್ತಾ ಗುರು, ಒಂದು ಗಣೇಶಗಿನ ಒಂದು ಗಣೇಶ ಡಿಫ್ರೆಂಟ್ ಆಗಿದೆ. ಅದೊಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಥರ ಕೂರ್ಸೋಕ್ಕೆ ಇಷ್ಟಪಡಲ್ಲ. ಸೊ ಒಬ್ಬೊಬ್ಬರು ಡಿಫ್ರೆಂಟಾಗಿ ಕೂರ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇವರು ಅದನ್ನು ಅಚೀವ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನೋಡ್ಬೋದು. ಹಾಗೆ ಹೋದೆ ಅಂದರೆ ಇದೆಲ್ಲ ಇನ್ನೂ ಪೇಂಟಿಂಗ್ ಆಗಿಲ್ಲಲ್ಲ ಗುರು, ಅದಕ್ಕೋಸ್ಕರ ಇವೆಲ್ಲ ಇನ್ನೂ ಹಿಂಗೆ ಇರೋದು. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಕೊಡ್ತೀನಿ, ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬಂದು ಚೆಕ್ಔಟ್ ಮಾಡ್ಕೊಳ್ಳಿ.
ಇದರಲ್ಲಿ ಎಷ್ಟು ಸೋಲ್ಡ್ ಔಟ್ ಆಗಿದೆ ಅಂದ್ಬಿಟ್ಟು ಇವಾಗ ಕೇಳಬೇಕು ಅವ್ರ ಹತ್ರ. ಸೊ ಹೋದ ವರ್ಷನೂ ಈ ಗೋಡನಲ್ಲಿ ಬಂದು ಈ ಗೋಡನ್ ಬಂದು ಒಂದು ವೀಡಿಯೋ ಮಾಡಿದ್ದೆ. ಅವಾಗ ಹೆಲ್ತ್ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಸತಿ ಹೆಲ್ತ್ ಡೌನ್ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಯಾಕಂದರೆ ಅಪ್ಡೇಟ್ಸ್ ಕೊಡ್ತಾ ಇರಬೇಕಲ್ಲ ಗುರು. ಎಲ್ಲರೂ ಕಮೆಂಟ್ ಮಾಡ್ತಾರೆ ಎಲ್ಲಿಗುರು ವಿಡಿಯೋ ಅಂತ. ಸೊ ಅಪ್ಡೇಟ್ಸ್ ಕೊಡಬೇಕಲ್ಲ. ಸೊ ಗುರುಗಳೇ ಇಲ್ಲಿ ನೋಡ್ಬೋದು ನೋಡಿ. ಸೊ ಇದೇ ಥರ ಅವ್ರು ಮಾಡೋದು ಮೋಲ್ಡಲ್ಲಿ ಹಚ್ಚು ಹಾಕ್ಕೊಂಡು. ಸೊ ಇಷ್ಟು ವರ್ಕರ್ಸ್ ಇದ್ದಾರೆ ನೋಡಿ. ಆ ಥರ ಅಲ್ಲಿದೆ ಗೊತ್ತಾ, ಅದೇ ಹಚ್ಚು. ಅದರಲ್ಲೇ ಮಾಡಿಬಿಟ್ಟು ಈ ಥರ ಡಿಸೈನ್ಸ್ ಆಚೆ ತೆಗಿತಾರೆ. ಸೊ ಇದೇ ಡಿಸೈನ್ಸ್ನ ಅವರು ನಮ್ಮ ಗಣೇಶಗೆ ಕೂರಿಸ್ತಾರೆ. ಸೊ ನೋಡ್ಬೋದು ನೋಡಿ ಎಷ್ಟು ಪ್ಯಾಟ್ರನ್ಸು, ಎಷ್ಟು ಡಿಸೈನ್ಸ್ ಇದೆ ಇಲ್ಲಿ. ಇಲ್ಲೂ ಇದೆ ನೋಡಿ, ನಮಗೋಸ್ಕರ ಓಪನ್ ಮಾಡ್ತಾರೆ. ಇರಿ ಹೆಲ್ಪ್ ಮಾಡೋಣ. ಸೊ ಇಲ್ಲಿದೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಇದು ನೋಡಿ, ನವಿಲ್ಗಿರಿಗಳು. ಸೊ ಇದೇ ಥರ ಅವ್ರು ಮಾಡೋದು ನೋಡ್ಬೋದು ನೋಡಿ. ಗಣೇಶ ಮೂರ್ತಿಗಳಲ್ಲಿದೆ ಫೇಸು. ಸೊ ಹಾಗೆ ಈ ಕಡೆ ಬಂದಾಗ ಈ ಥರ ಒಂದು ಪ್ಯಾಟ್ರನ್ನು. ಸೊ ಇಲ್ಲೊಂದು ಪ್ಯಾಟ್ರನ್ನು. ಭಯ್ಯ ಹಾಯ್ ಬೋಲೋ. ಹಾಯ್. ಇವರೆಲ್ಲ ವರ್ಕರ್ಸ್ಗಳು. ಇವ್ರ ಕಡೆ ಇವ್ರುಗಳಿಂದಾನೇ ಹಿಂದೆ ಅಷ್ಟು ಗಣೇಶಗಳಿದೆ ಗೊತ್ತಾ. ಇವ್ರು ತರೋದು. ಸೊ ಇವ್ರಿಗೆಲ್ಲ ದೊಡ್ಡ ಹ್ಯಾಟ್ಸ್ ಆಫ್. ಹಾಯ್. ಸೊ ಇದೇ ಮಣ್ಣದು. ಸೊ ಈ ಜೇಡಿ ಮಣ್ಣಿಂದಾನೇ ಇದನ್ನ ಅವ್ರು ತರೋದು. ಸೊ ನಮ್ಮ ಕಲ್ಕಟ್ಟ. ಓಕೆ ಓಕೆ. ಇದರಿಂದ ಸೊ ಈ ಥರ ಪ್ಯಾಟ್ರನ್ಗಳು ಈ ಥರ ಪ್ಯಾಟ್ರನ್ಗಳು ಹಾಕೊಂಡು ಈ ಥರ ಆಚೆ ತೆಗಿತಾರೆ. ಸೊ ಬನ್ನಿ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಈಗ ನೋಡಿದ್ರು ಅವ್ರ ಪ್ಯಾಟ್ರನ್ ತೆಗೆದ್ರು ನೋಡಿ, ಸೂಪರ್ ಭಯ್ಯ. ಸೊ ಬನ್ನಿ ಹಾಗೆ ತೋರಿಸ್ತೀನಿ. ಪಾಪ ಅವ್ರು ಕೆಲಸ ಮಾಡ್ತಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಅಷ್ಟೇ ನೋಡಿ ಸಿಕ್ಕಾಪಟ್ಟೆ ಗಣೇಶಗಳು ಮಾಡಿ ಇಟ್ಟಿದ್ದಾರೆ. ಇವೆಲ್ಲ ಇನ್ನೂ ಫಿನಿಶ್ ಮಾಡಿಲ್ಲ ಗುರು. ಹೆಡ್ಡೆಲ್ಲ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಹೆಡ್ಡೆಲ್ಲ ನಾನು ಆಲ್ರೆಡಿ ಅಲ್ಲಿ ತೋರಿಸ್ದೆ ಗೊತ್ತಾ ನಿಮಗೆ. ಸೊ ಇಲ್ಲಿದೆ ನೋಡಿ ಹೆಡ್ಗಳೆಲ್ಲ, ಗಣೇಶ ತಲೆಗಳೆಲ್ಲ ಇಲ್ಲಿದೆ. ಸೊ ಇದಕ್ಕೆಲ್ಲ ಇನ್ನೂ ಫಿಟ್ ಮಾಡಬೇಕು. ಮಿಕ್ಕಿದೆಲ್ಲ ಇವ್ರು ಫಿನಿಶ್ ಮಾಡ್ಕೊಂಡು ಬರ್ತಾರೆ ಗುರು. ನೋಡ್ಬೋದು ನೋಡಿ ಎಷ್ಟು ಗಣೇಶಗಳಿದೆ. ಇನ್ನೂ ಯಾವುದಕ್ಕೂ ಫಿನಿಶ್ ಮಾಡಿಲ್ಲ. ಇನ್ನೊಂದು 15 ದಿನ ಬಿಟ್ಕೊಂಡು ಬಂದರೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಗೊತ್ತಾಗುತ್ತೆ ಯಾವ್ಯಾವ್ದು ಗಣೇಶ ಯಾವ್ಯಾವ ಥರ ಇದೆ ಅಂತ. ವರ್ಕರ್ಸ್ ಎಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಇವಾಗ ಆಲ್ರೆಡಿ ಇನ್ನೇನು 27ನೇ ತಾರೀಕು ಇವತ್ತು ಜೂನು. ಇದು ಮುಗೀತು ಅಂದರೆ ಇನ್ನೂ ಒಂದೂವರೆ ತಿಂಗಳು 50 ದಿನ ಇರುತ್ತೆ. ಸೊ ಹಾಗೆ ಬನ್ನಿ, ಇವರೇ ಗುರು ವರ್ಕರ್ಸ್. ಬಾಯ್ ಭಯ್ಯ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮಾಡೋಣ ಆ ಕಡೆ. ಸೊ ಇಲ್ಲಿ ನೋಡ್ಬೋದು ನೋಡಿ ಗಣೇಶ ಫೇಸ್ಗಳು ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದು ರಿವೀಲ್ ಮಾಡಿದೆ ಅಂದರೆ ಈ ಗಣೇಶ ನೋಡ್ಬೋದು ಸಖತ್ತಾಗಿದೆ ಗುರು. ಇದು ಹಿಂದೆ ಹೇರ್ಸ್ ಎಲ್ಲ ನಮ್ಮ ಶಿವನ್ ಸ್ಟೈಲ್ ಇದು. ಹಿಂದೆ ಹೇರ್ಸ್ ಎಲ್ಲ ನೋಡಿ ಹೆಂಗೆ ಆರ್ತಾ ಇದೆ ಇದು ಗುರು. ಹಾಗೆ ಹಿಂದೆ ಬಂದಾಗ ಇಲ್ಲೊಬ್ರು ವರ್ಕರ್ ಮಾಡ್ತಿದ್ದಾರೆ ನೋಡಿ, ಆರ್ಟಿಸ್ಟು. ಸೊ ಇದೇ ಥರ ಕ್ರ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಸೊ ಇದನ್ನು ಫಿಲಪ್ ಮಾಡೋದಕ್ಕೋಸ್ಕರ ಈ ಥರ ಕೊಡ್ತಾರೆ. ಸೊ ಇಲ್ಲಿದೆ ನೋಡಿ ಮಣ್ಣು. ಸೊ ಇದೇ ಮಣ್ಣನ್ನು ಅವ್ರಿಗೆ ಈ ಥರ ಮಾಡಿಸ್ತಾರೆ. ಸೊ ಈ ಥರ ಫಿನಿಶಿಂಗ್ ಕೊಡ್ತಾರೆ. ಎಷ್ಟು ಪ್ಯಾಟ್ರನ್ಸ್ ಇದೆ ಗುರು ಇಲ್ಲಿ. ಸಿಕ್ಕಾಪಟ್ಟೆ ಗಣೇಶಗಳಿದೆ ಇಲ್ಲಿ. ಲೈಟಿಂಗ್ ಕಡಿಮೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಈ ಒಂದು ಬ್ಲಾಗ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೋಡಿ ಆಲ್ರೆಡಿ ಗಣೇಶ ಇವ್ರು ಕೂರಿಸ್ಬಿಟ್ಟಾರೆ. ಸೊ ವರ್ಕಿಂಗ್ ಪ್ಲೇಸ್ ಅಲ್ಲ, ಗಣೇಶಕ್ಕೆ ಫಸ್ಟು ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ. ನೋಡ್ಬೋದು ನೋಡಿ ಈ ಥರ ಫಿನಿಶಿಂಗ್ ಕೊಡ್ತಾರೆ ಇವರು. ಸೊ ಇದು ಫೈನಲ್ ಫಿನಿಶು, ಅಂದರೆ ನಿಮಗೆ ಕ್ರ್ಯಾಕ್ಸ್ ಎಲ್ಲ ಕವರ್ ಆಗುತ್ತೆ. ಸೊ ಹಾಗೆ ಹಿಂದೆ ಹೋಗೋಣ ಬನ್ನಿ. ನೋಡಿ ಇದಂತೂ ಸಖತ್ತಾಗಿದೆ ಗುರು. ಯಾವ ಏರಿಯಾಗೆ ಹೋಗುತ್ತೆ ಅಂತ ಕೇಳಬೇಕಿದು. ಕೆಳಗಡೆ ಎಲ್ಲ ಗಣೇಶ ಮೂರ್ತಿಗಳು, ಗಣೇಶ ಫೇಸ್ಗಳು ಸರಳಾಗಿದೆ ಗುರು. ಹಾಗೆ ಹಿಂದೆ ಬಂದರೆ ವಾವ್ ಸೂಪರ್ ಗುರು. ಈ ಕಡೆ ತೋರಿಸ್ಬೇಕಂತ ಆಸೆ, ಬಟ್ ಲೈಟಿಂಗ್ ಕಡಿಮೆ ಇರೋದ್ರಿಂದ ಐ ಆಮ್ ಸಾರಿ. ಸೊ ಹಾಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ನಿಮಗೆ ತ್ರಿಶೂಲ ನೋಡ್ಬೋದು ನೋಡಿ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ತ್ರಿಶೂಲ. ಎಲ್ಲ ಗಣೇಶನ ಈ ಸತಿ ಶಿವ ಸ್ಟೈಲ್ ಅಲ್ಲ, ಈ ಸತಿ ಎಲ್ಲನೂ 6 ಪ್ಯಾಕ್ಸ್ ಕೊಟ್ಬಿಟ್ಟವ್ರು ಗುರು ಗಣೇಶಗೆ. ಹಿಂದೆ ಇನ್ನೊಂದು ಯಾವುದೋ ಬರುತ್ತೆ ಪ್ರಭಾವಳಿ. ಇವ್ರು ಪ್ರಭಾವಳಿ 1, 2 ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡೋರು ಗುರು. ಇದು ಪ್ರಭಾವಳಿ ಯೂನಿಕಾಗಿ ಕೊಟ್ಟವ್ರೆ. ಹಿಂದೆ ಓಮೋ ಮಚ್ಚ ಓಮೋ ಪ್ರಭಾವಳಿ ಹಿಂದೆ ಆರ್ಚೆ ಓಮ್ ಕೊಟ್ಬಿಟ್ಟವ್ರು ಗುರು ಇವರು. ಡಮರು ಎಲ್ಲ ಹಾಕಿ ಸಖತ್ತಾಗಿದೆ ಮಚ್ಚ. ಇದೆಲ್ಲ ಪೇಂಟ್ ಆಯಿತು ಅಂದರೆ ಸಖತ್ತಾಗಿರುತ್ತೆ ಕಣೋ. ಇವಾಗ ನೋಡೋದಕ್ಕೆ ಹಿಂಗಿದೆ, ಪೇಂಟ್ ಆಯಿತು ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ ಮಚ್ಚ. ಇದೊಂದು ಬೇಬಿ ಗಣೇಶ ಥರ ಕೊಟ್ಟವ್ರು ಕಣೋ. ಇದು ಸಖತ್ತಾಗಿದೆ ಗುರು. ಈ ಸತಿ ಅಂತೂ ಸಿಕ್ಕಾಪಟ್ಟೆ ಯೂನಿಕ್ ಕಾನ್ಸೆಪ್ಟ್ಸ್ ಮಾಡಿ ಇಟ್ಟಿದ್ದಾರೆ ಗುರು ಇವರು. ಸಖತ್ತಾಗಿದೆ ಗುರು. ಒಂದೊಂದು ಗಣೇಶನು ಬ್ಯೂಟಿಫುಲ್ ಆಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ಗಿನ ನೆಕ್ಸ್ಟ್ ಗುರು. ಅಂದರೆ ಅದೇ ಒಬ್ಬೊಬ್ಬರು ಕಲೆಗಾರರು ಇರ್ತಾರಲ್ಲ, ಅವರು ಒಂದೊಂದು ಯೂನಿಕ್ ಸ್ಟೈಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಇದಂತೂ ರಥದಲ್ಲಿ ಮಚ್ಚ ಇದು ಸಖತ್ ಕಣೋ. ಇದೆಲ್ಲೋ ನೋಡಿದೆ ಕಣೋ ಈ ಗಣೇಶ, ಯಾವುದೋ ಗೋಡನಲ್ಲಿ ಸೂಪರಾಗಿ ಮಾಡಿಟ್ಟಿದ್ದಾರೆ.
ಅದು ಇವೆಲ್ಲ ಕೈಯಿಂದ ಮಾಡಿರೋದು ಗುರು ಇದೆಲ್ಲ. ಹಿಂದೆ ಅದೇ ಹೇಳಿದ್ನಲ್ಲ, ಬಿದಿರು ಕಡ್ಡಿ ಹಾಕ್ಬಿಟ್ಟು ಇವೆಲ್ಲ ಕಾನ್ಸೆಪ್ಟ್ಗಳು ಹಾಕ್ಕೊಂಡು ಮಾಡೋದು. ಸೂಪರು. ವಾವ್, ನಿಮ್ಗೆ ಹೇಳಿಲ್ಲ ಗುರು, ಒಂದೊಂದು ಗಣೇಶ ಒಂದೊಂದು ಥರ ಯೂನಿಕ್ ಆಗಿದೆ. ಯಾವ್ದು ನೋಡೋದು ಯಾವುದು ಬಿಡೋದು, ಸೂಪರ್. ನೆಕ್ಸ್ಟ್ ಟೈಮ್ ಬರೋಣ ಗುರು, ಇನ್ನೊಂದು 15 ದಿನ ಅವ್ರಿಗೆ ಹೇಳಿದ್ದೀನಿ. ಇನ್ನೊಂದು 15 ದಿನ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀರಲ್ಲ, ಅವಾಗ ಒಂದು ಸತಿ ಬಂದ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂದರೆ ಬನ್ನಿ ಅಂದವ್ರೆ. ಸೊ ಪೇಂಟಿಂಗ್ ಸ್ಟಾರ್ಟ್ ಆಗಿದ್ಮೇಲೆ ಒಂದು ಸತಿ ಬರೋಣ, ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಹೆಂಗಿದೆ ಅಂದ್ಬಿಟ್ಟು. ಗಣೇಶ ಹಿಂದೆ ನವಿಲ್ಗಿರಿ ನೋಡ್ಬೋದು, ಸೂಪರ್ ಆಗಿದೆ ಗುರು. ಸೊ ಗುರು, ಗಣೇಶ ಸ್ಟಾರ್ಟಿಂಗಿಂದ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟು ಇದೇ ಸೆಟಪ್ ಗುರು, ಇಲ್ಲಿದೆ ನೋಡಿ. ಸೊ ಇದೇ ಸೆಟಪ್ ಫಸ್ಟು. ಬಿದಿರು ಕಡ್ಡಿ ಎಲ್ಲ ಈ ಥರ ಅರೇಂಜ್ ಮಾಡ್ಕೊತಾರೆ. ಸೊ ನಮ್ಮ ಬೇಸೆಲ್ಲ ಹಿಂಗೆ ಹಾಕೊತಾರೆ ಗುರು. ಫಸ್ಟು ಇದೆ. ಸೊ ಇದಾಗಿದ್ಮೇಲೆ ಈ ಥರ ನಮಗೆ ತೊಗೊಂಬಂದು ಕೊಡ್ತಾರೆ ಗಣೇಶಗಳು. ಸೊ ಸೆಕೆಂಡ್ ಸ್ಟೆಪ್ಪು ಬಂದು ಈ ಥರ ಬರುತ್ತೆ. ಫುಲ್ ಮೇಲೆಲ್ಲ ಹಾಕಿ ಕವರ್ ಮಾಡಿದ್ಮೇಲೆ ವಿಷ್ಣುದಾಯ್ತು ಇದು ಇನ್ನೂ ಮಣ್ಣು ಫಿಲ್ಲಿಂಗ್ ಮಾಡಿಲ್ಲ. ಸೊ ಇದಿದೆ ನೋಡಿ. ಸೊ ಇದಾಗಿದ್ಮೇಲೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಗಣೇಶ ಈ ಥರ ಕಾಣುತ್ತೆ. ಸೊ ಫ್ರೀ ಪಬ್ಲಿಸಿಟಿ ಅಂದರೆ ಇದೇ ಗುರು, ಏನಂತೀರ? ಎಕ್ಸ್ಪ್ಲೋರ್ ವಿತ್ ಆಶಿಕ್. ಸೊ ಇದೇ ಥರ ಸಬ್ಸ್ಕ್ರೈಬ್ ಆಗಿ ಗುರು. ಸಬ್ಸ್ಕ್ರೈಬ್ ಆದ್ರೇ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಭಯ್ಯ. ಸೊ ಇದೇ ಥರ ಸಬ್ಸ್ಕ್ರೈಬ್ ಆಗ್ತಾಯಿರಿ ನೋಡಿ ನನ್ನ ಚಾನಲು. ಓಕೆ, KT ಬ್ರದರ್ಸ್ ಕಾ ವಿಡಿಯೋ ಪೆಂಡಿಂಗ್. ಸೊ ಗುರು, ಅಷ್ಟೇ ಇವತ್ತಿಗೆ ವಿಡಿಯೋ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಹುಷಾರಿಲ್ಲ, ಬಟ್ ಆದರೂ ವೀಡಿಯೋನ ತೋರಿಸಿದ್ದೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಾರಿ ಗುರು, ಈ ವಿಡಿಯೋ ಈ ವ್ಲಾಗು ಹೀಗೆ ಇರುತ್ತೆ, ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ವೀಡಿಯೋಸ್ ಪೋಸ್ಟ್ ಮಾಡಲೇಬೇಕಲ್ಲ. ಸೊ ಅದಕ್ಕೆ ಎದ್ದು ಬಂದು ವೀಡಿಯೋ ಮಾಡಿದ್ದು. ಸೊ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನನ್ನ ಕೈಲಿ ಗಾಡಿ ಓಡಿಸೋಕ್ಕೂ ಆಗ್ತಾಯಿಲ್ಲ. ಸೊ ಇನ್ನೇನಕ್ಕೆ ತಡ, ಮುಂದಿನ ವ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ.